ಇವತ್ತು ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ನಾನು ಎರಡು ಲೋಟ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಕೂಗಕ್ಕೆ ಇಟ್ಟಿದ್ದೀನಿ, ಒಂದು ವಿಷಲ್ ಕೂಗಿದ್ರೆ ಸಾಕು. ಇವಾಗ ಹುಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಅಂದರೆ ಗೊಜ್ಜಿಗೆ. ನೋಡಿ, ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಟೇಸ್ಟ್ಗೆ ಅಂತ ಅಂದ್ಬಿಟ್ಟು. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಮಾಗಿಸ್ಬೇಕು, ಆಮೇಲೆ ಈರುಳ್ಳಿ ಹಾಕಬೇಕು. ಇದಾದಮೇಲೆ ಯಾಕೆ ಅಂತಂದರೆ ಇದು ಖಾರ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಈಗ ಈರುಳ್ಳಿ ಹಾಕಿ ಮಾಗಿಸ್ತಾಯಿದ್ದೀನಿ ಚೆನ್ನಾಗಿ. ಅಂದರೆ ಗೋಲ್ಡನ್ ಬ್ರೌನ್ ಬರೋ ಥರ ಬೇಯಿಸ್ಬೇಕು, ಎಣ್ಣೆಲಿ ರೋಸ್ಟ್ ಮಾಡಬೇಕು. ನೀವು ಬೇಕಾದ್ರೆ ಸಪ್ರೇಟಾಗೂ ಕಡಲೆಬೀಜ, ಕಡಲೆಬೇಳೆ ಅದೆಲ್ಲ ಹುರ್ಕೊಂಡು ಇಟ್ಕೋಬೋದು. ನೋಡಿ ಚೆನ್ನಾಗಾಗಿದೆ. ನೋಡಿ, ಇವಾಗ ಸ್ವಲ್ಪ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಟೇಸ್ಟ್ ಬರಲಿ ಚೆನ್ನಾಗಿ ಅಂತ. ಕ್ಯಾರೆಟ್ ಸ್ವಲ್ಪ ಮಾಗಿಸ್ಬೇಕು ಚೆನ್ನಾಗಿ. ಸ್ವಲ್ಪ ಕಾಯಿ ತುರಿ ಹಾಕಬೇಕು, ಮತ್ತೆ ಮಾಗಿಸ್ಬೇಕು. ನಿಮಗಿದು ಮದುವೆ ಮನೆಯಲ್ಲಿ ತಿನ್ನೋ ಥರ ಚಿತ್ರಾನ್ನನೇ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಸಾಂಬಾರು ಸೊಪ್ಪು, ಅಂದರೆ ಕೊತ್ತಂಬರಿ ಸೊಪ್ಪು, ನಮ್ಮ ಕಡೆ ಇದನ್ನು ಸಾಂಬಾರು ಸೊಪ್ಪು ಅಂತ ಕರಿತೀವಿ. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಬೇಕಿದ್ರೆ ನೀವು ಲೆಮನ್ ಇದ್ದರೆ ಲೆಮನ್ನು ಆಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮಾಗಿಸ್ಬೇಕು ಒಂದು 2 ನಿಮಿಷ, 1 ನಿಮಿಷ ಸಾಕು. ಚೆನ್ನಾಗಾಗಿದೆ. ಇವಾಗ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಕಲಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹುಳಿ ಹಾಕ್ಕೊಂಡು ಕಲಿಸ್ಕೋಬೇಕು. ಅನ್ನ ನಾನು ಒಂದು ಬೋಸಿಗೆ ಹಾರಕ್ಕಿಟ್ಟಿದ್ದೆ ಫಸ್ಟೇ, ಹಾರಿದ್ರೆ ಹುಡಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ನೀವು ಇಂಥ ರೈಸ್ ಐಟಮ್ ಮಾಡಬೇಕಾದ್ರೆ ಜಾಸ್ತಿ ನೀರು ಹಾಕಬಾರ್ದು, ಮತ್ತು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನೀವು ರೈಸ್ನ. ನಾನು ನೋಡಿ ರಾಜ್ಮುಡಿ ಅಕ್ಕಿಲಿ ಮಾಡಿರೋದು, ಚೆನ್ನಾಗಿ ಬಂದಿದೆ. ಬಟ್ ಪಿ ಟಿ ರೈಸ್ ಆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಿಮ್ಗೆ ಹುಡಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.